ಮದುವೆ ದಿನ ಜಸ್ಟ್ ಮ್ಯಾರಿಡು ಈಗ ಮೇಬಿ ಹಾಕೊಂಡು ನಿಮ್ಮ ಸೊಸೆ ಹೇಗಿದ್ದಾರೆ, ಮಗನ ಬಗ್ಗೆ ಹಾಗೂ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನನಗೆ ಎಷ್ಟೋ ಜನ ಫೇವ್ರೇಟ್ಸು ಈ ಸಿನಿಮಾಲಿರೋದು ನಾನು ಲಕ್ಕಿ ಅನ್ಕೋತೀನಿ. ಫಸ್ಟ್ ಥ್ಯಾಂಕ್ಸು ಅಜ್ನೀಶ್ ಸರು, ಬಾಬಿ ಮ್ಯಾಮ್ ಅವ್ರಿಗೆ. ನನ್ನಲ್ಲಿ ನನಗೇನು ಕಾನ್ಫಿಡೆನ್ಸ್ ಇದೆಯೋ ನನಗಿನ ಬಾಬಿ ಮ್ಯಾಮ್ ಅವ್ರಿಗೆ ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂದ್ರೂ ಅವರೇ ಹೇಳ್ಕೊಟ್ಟು ಮುಂಚೆನೇ ಕರೆದು ಅಂದರೆ ಅವ್ರು ಅಷ್ಟು ಕಾನ್ಫಿಡೆನ್ಸ್ ತುಂಬಿಸಿದ್ರು. ಆಮೇಲೆ ಹೇಳಿದ್ರು ಸಿಂಪಲ್ ನಿಮ್ಮ ಕ್ಯಾರೆಕ್ಟರ್ ಹೆಂಗಿದೆಯೋ ಅದೇ ಥರ ಅಂತ. ಆಮೇಲೆ ನನಗೆ ಅಂಕಿತಾ ಮತ್ತು ಶೈನ್ ಅವರು ತುಂಬ ಮುಂಚೆಯಿಂದ ನನಗೆ ತುಂಬ ಇಷ್ಟ ಟಿ ವಿಯಿಂದನೇ. ಮತ್ತು ಸ್ಕೂಲ್ ಡೇಸಿಂದ ಮಾಳ್ವಿಕಾ ಮ್ಯಾಮ್ ನೋಡಿರೋದು ತುಂಬಾ. ಶ್ರುತಿ ಮ್ಯಾಮ್ ಅಂದರೆ ನಾನು ಚಿಕ್ಕವಳಿಂದ ಅವರಿಬ್ಬರು ತುಂಬ ಇಷ್ಟ ನನಗೆ. ಅದೊಂದು ಖುಷಿ. ಮತ್ತು ಸೀನಿಯರ್ ಆ್ಯಕ್ಟರ್ಸ್ ದೇವರಾಜ್ ಸರ್ ಇರುವಾಗ ನಾನು ಮಾತಾಡ್ತಾ ಇರಲಿಲ್ಲ, ಭಯ ನನಗೆ. ಬಟ್ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟ್ ಇತ್ತು ಆ್ಯಕ್ಟಿಂಗ್. ಅಂದರೆ ನಂಗೆ ಗೊತ್ತಿರೋರ ಹತ್ರ ಕೇಳ್ತಾ ಇದ್ದೆ, ನಂಗೆ ಸುಮ್ಮನೆ ಒಂದು ನಿಮಿಷ ಒಂದು ಹೋಗೋ ಥರ, ಬಟ್ ಒಳ್ಳೆಯವಳ ಥರ ರೋಲ್ ಬೇಕು, ನಮ್ಮ ಕೆಟ್ಟ ಥರ ಎಲ್ಲ ಮಾಡೋದು. ನಮ್ಮ ಎ ಪಿ ಅರ್ಜುನ್ ತುಂಬ ಚೆನ್ನಾಗಿ ಗೊತ್ತು. ಇಲ್ಲ ರಾಟೇಲ್ ಒಂದು ವಿಲನ್ ಇದ್ರ ಥರ, ಇಲ್ಲ ನಾನು ಕೆಟ್ಟವಳ ಥರ ಎಲ್ಲ ಮಾಡೋದಲ್ಲ ಆ್ಯಕ್ಟಿಂಗ್ ಅನ್ನಿದೆ. ಬಟ್ ಏನೋ ಆ ಥರ ಚಿಕ್ಕ ಸೇದಿದ್ದು ಇದು ಲೈಫಲ್ಲಿ ಒಂಥರ ತುಂಬ ಖುಷಿ ಅನಿಸ್ತು. ಯಾವಾಗೂ ಜೀವನದಲ್ಲಿ ಏನೋ ಒಂದೊಂದು ಹೊಸ ಕಲಿತಾ ಇರಬೇಕು, ಸಾಧನೆ ಮಾಡ್ತಾನೆ ಇರಬೇಕು. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮತ್ತು ನನಗೆ ಸೀನಿಯರ್ ನಾನು ಹೇಳಿದೆ ಅವಾಗೆ ಶ್ರುತಿ ಮ್ಯಾಮ್ ಅವರು ಒಂದಿನ ಅವ್ರದ್ದು ಸಾಂಗ್ ಶೂಟಲ್ಲಿದ್ದೆ ನಾನು. ತುಂಬ ಖುಷಿ ಆಗುತ್ತೆ ಆ ಥರ. ಅದು ನಂಗೆ ಮಾತಾಡೋಕ್ಕೆ ಬರಲ್ಲ, ಅಂದರೆ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ. ಅಂದರೆ ಸಿಂಗಿಂಗೇ ಬೇರೆ, ಆ್ಯಕ್ಟಿಂಗೇ ಬೇರೆ, ಎರಡರಲ್ಲೂ ಬೇರೆ ಬೇರೆ ಥರ ಖುಷಿ ಇರುತ್ತೆ. ಈಗ ನನ್ನ ಲೈಫಲ್ಲಿ ಹೊಸ ಖುಷಿ. ಅದಕ್ಕೆ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಎಲ್ಲ ನಮ್ಮ ಹೋಲ್ ಟೀಮ್ಗೆ ಒಳ್ಳೆಯದಾಗಲಿ. ಹಾಗೆ ನಮ್ಮ ಶೈನ್ ಶೆಟ್ಟಿ ನನ್ನ ನಿಜವಾಗ್ಲೂ ಪ್ರೀತಿ, ನನ್ನ ಮಗನ ಥರನೇ. ಅವ್ರಿಗೂ ಬೇಗ ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಲಿ. ಥ್ಯಾಂಕ್ ಯು.